ನೋಡಿ, ಕರ್ನಾಟಕದಲ್ಲೂ ನಡೆದಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಾತಿನ ಕದನಕ್ಕೆ ಭೂಮಿಕೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದನ್ನ ಬಿಟ್ಟು ಕೆಪಿಎಸ್ಸಿಯ ಮುಂದೆ ಧರಣಿ ಮಾಡಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನ ಇಷ್ಟು ದಿನ ಪ್ರಧಾನಿ ಮೋದಿ ಅವರು ಮೌನವಾಗಿದ್ದು ಯಾಕೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇದೆಯಲ್ಲ ರಾಹುಲ್ ಗಾಂಧಿ ಅವರೇ, ನಿಮ್ಮ ಸರ್ಕಾರ ಇದೆಯಲ್ಲ ಇಲ್ಲಿ ಈಗ 80 ಲಕ್ಷ ಕಲೆಕ್ಷನ್ ಮಾಡಿರೋದು ನಿಮಗೂ ಸೇರಿ ಇದೆಯಾ, ಭಾಗ ಇದೆಯಾ? ಇಲ್ಲಿಂದ ಇದರ ಬಗ್ಗೆ ನೀವ್ಯಾಕೆ ಮಾಡಬಾರದು? ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಏನು ಕೊಟ್ಟಿದ್ದೀರಿ? ಇದನ್ನ ಎಷ್ಟು ಗಂಭೀರವಾಗಿ ನೀವು ಪರಿಗಣಿಸಿದ್ದೀರಿ? ಮಾಡ್ಕೊಂಡಿದ್ದಾರೆ ಸ್ವಾಮಿ ನೀಟ್ ಮತ್ತೆ ಸಿಬಿಎಸ್ಇ ಈ ಹಗರಣದಲ್ಲಿ. ಇವಾಗ ನಿದ್ರೆಯಿಂದ ಎದ್ರ ಆಯ್ತು, ಎದ್ಬಿಟ್ಟು ಏನಂತ ಹೇಳಿದಾರೆ? ನಿದ್ದೆಯಿಂದ ಎದ್ದಿ ಏನ್ ಹೇಳ್ಬೇಕಾಗಿತ್ತು, ಏನ್ ಹೇಳಿದ್ರು? ನಮ್ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗಾಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದ್ರೆ ಅವ್ರು ಹೇಳಿದ್ದೇನು? ನಾವು ಇದನ್ನ ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ ನಲ್ಲಿ ಇಡ್ತೀವಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದಾರಲ್ಲ. ಆಗ್ಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ ಯಾರಿದ್ರು ಅವರಿಗೆ ಆಗ್ಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳಕ ಇದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಸೆಕ್ರೆಟರಿಗಳು ಚೇಂಜ್ ಮಾಡಿ ಏನ್ರಿ ಮಾಡ್ತಾರೆ? ಅವರಿಗೂ ವಜಾ ಮಾಡಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ ಸರ್, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಯಾವ ರಹಸ್ಯ ಇದೆ ಮೋದಿ ಅವ್ರದ್ದು?